ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 26ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:10 ಇರಲಿದೆ. ನಂತರ ದ್ವಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಸ್ವಾತಿ ನಕ್ಷತ್ರ. ಇದು ಈ ದಿನ ಸಂಜೆ 5:23 ಇರಲಿದೆ. ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 11:42 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ರಾತ್ರಿ 10:22 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:49 ಮಧ್ಯಾಹ್ನ 3:15 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:32 ಬೆಳಿಗ್ಗೆ 10:58 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:41 ಬೆಳಿಗ್ಗೆ 8:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:38 ಬೆಳಿಗ್ಗೆ 11:20 ಹಾಗೆ ಮಧ್ಯಾಹ್ನ 2:46 ಮಧ್ಯಾಹ್ನ 3:37 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:42 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 9:40 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 5:56. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಸದ್ಗುಣಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಜೀವಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಕೂಡ ಗುರುಬಲ ಇರಬೇಕು, ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಆಗ ಮಾತ್ರ ನಿಮ್ಮ ಕೆಲಸಗಳು ಈ ದಿನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾಗಿರುವಂಥ ದಿನ ಇದು. ಇನ್ನು ಈ ದಿನ ಇರುವಂಥ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 7:35
ಮಧ್ಯಾಹ್ನ 1:16 ಮಧ್ಯಾಹ್ನ 2:13 ಹಾಗೆ ರಾತ್ರಿ 8:07 ರಾತ್ರಿ 9:10 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಪ್ರಾತಃ ಕಾಲ 5:35 ಬೆಳಿಗ್ಗೆ 6:39 ಹಾಗೆ ಮಧ್ಯಾಹ್ನ 12:20 ಮಧ್ಯಾಹ್ನ 1:16 ಹಾಗೆ ರಾತ್ರಿ 7:04 ರಾತ್ರಿ 8:07 ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೈಲಿ ಫೇವರಬಲ್ ಆಗಿರುವಂಥದ್ದು ರವಿ ಹೋರ. ಇದರಲ್ಲಿ ನೀವು ಯಾವುದೇ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಒಂದು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಏನೇ ಇದ್ದರೂ ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳಿಗೂ ಕೂಡ ರವಿ ಹೋರ ಚೆನ್ನಾಗಿದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಿಗೂ ಕೂಡ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:32 ಬೆಳಿಗ್ಗೆ 9:29 ಹಾಗೆ ಅಪರಾಹ್ನ 3:10 ಅಪರಾಹ್ನ 4:07 ಇನ್ನು ರಾತ್ರಿ 10:13 ರಾತ್ರಿ 11:16 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ಅಗ್ರಿಮೆಂಟ್ ವಿಚಾರ ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ ಯಾವುದೇ ಇದ್ದರೂ ಆದಷ್ಟು ಈ ದಿನ ಇರುವಂಥ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಬಂಡವಾಳ ಹಾಕುವಂಥದ್ದು, ಹಾಗೆ ಯಾವುದೇ ರೀತಿಯ ಮಾತುಕತೆಗಳನ್ನು ನಡೆಸುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:26 ಬೆಳಿಗ್ಗೆ 11:23 ಇನ್ನು ಸಂಜೆ 5:04 ಸಂಜೆ 6:01 ಹಾಗೆ ರಾತ್ರಿ 12:20 ರಾತ್ರಿ 1:23 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಅದನ್ನು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಅದ್ಭುತವಾಗಿ ನಡೆಯುವಂಥ ಸಂದರ್ಭ ಇದೆ. ಹಾಗೆ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಶ್ರವಣ ಮಾಡಬೇಕು. ಆಯಾ ದಿನದಲ್ಲಿ ಇರುವಂಥ ಹೊರವನ್ನು ಅಧ್ಯಯನ ಮಾಡಬೇಕು. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಹಿರಿಯರ ಸಲಹೆ ಮಾರ್ಗದರ್ಶನಗಳನ್ನು ಅನುಸರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದನ್ನು ಕೆಲವರು ವಿಮಲ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ 2024 ಕೊನೆಯ ಏಕಾದಶಿ ಇದು. ಹಾಗೆ ಈ ಡಿಸೆಂಬರ್ ತಿಂಗಳ 26ನೇ ತಾರೀಕು ಗುರುವಾರದ ದಿನ ಆಚರಿಸಲ್ಪಡುವಂಥ ಏಕಾದಶಿ. ಈ ದಿನ ಏಕಾದಶಿ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಪವಾಸವನ್ನು ಆಚರಣೆ ಮಾಡುವಂಥದ್ದು, ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು. ಹಾಗೆ ಯಾರು ಉಪವಾಸವನ್ನು ಮಾಡಿ ಈ ದಿನ ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾಗಿ ಧನ ಕನಕಗಳು ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಾವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು, ಸಫಲತೆ ಇರಬೇಕು ಅಂದರೆ ನಾವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಾವು ಕೈಗೊಂಡಂಥ ಯಾವುದೇ ಕೆಲಸ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ.
ಹಾಗೆ ಈ ಏಕಾದಶಿ ಏನಿದೆ, ಸಫಲ ಏಕಾದಶಿ ಗುರುವಾರದ ದಿನ ಬಂದಿರೋದ್ರಿಂದ ಕೆಲವು ರಾಶಿಯವರಿಗೆ ವಿಶೇಷವಾದ ಫಲಗಳು ಕೂಡ ಸಿಕ್ಕತ್ತೆ. ಏಕೆಂದರೆ ಗುರುವಿನ ಅನುಗ್ರಹ 5 ರಾಶಿಯವರ ಮೇಲೆ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಈ ದಿನ ಮೇಷರಾಶಿಯವರಿಗೆ, ಸಿಂಹರಾಶಿಯವರಿಗೆ, ತುಲಾರಾಶಿ, ಧನುರಾಶಿ ಮತ್ತು ಮೀನರಾಶಿಯವರಿಗೆ ಈ ದಿನ ವಿಶೇಷವಾದ ಅದೃಷ್ಟವನ್ನು ಪಡ್ಕೊಳ್ಳುವಂಥ ದಿನ ಈ ಸಫಲ ಏಕಾದಶಿಯ ದಿನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ದಿನ ವಿಷ್ಣುವನ್ನು ಇವರು ಪ್ರಾರ್ಥನೆ ಮಾಡಿದ್ರೆ, ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಇವರು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಹಣ್ಣಾಗತ್ತೆ. ಅಂದರೆ ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನೀವು ಕೈಗೊಳ್ಳುವಂಥ ಯಾವುದೇ ಉದ್ಯಮಗಳಲ್ಲಿ, ಯಾವುದೇ ಚಟುವಟಿಕೆಗಳಲ್ಲಿ, ಯಾವುದೇ ರೀತಿಯ ಪ್ರಯಾಣದಲ್ಲೂ ಕೂಡ ತುಂಬ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿನೇ ಈ ದಿನ ಸುಕರ್ಮ ಯೋಗ ಇದೆ, ಮತ್ತು ಧೃತಿ ಯೋಗದ ಸಂಯೋಗ ಇದೆ, ಜೊತೆಗೆ ಸ್ವಾತಿ ನಕ್ಷತ್ರ ಬೇರೆ ಇರುವಂಥದ್ದು. ಹಾಗಾಗಿ ಈ ದಿನ ಯಾರು ವಿಷ್ಣುವನ್ನು ಪೂಜೆ ಮಾಡ್ತಾರೆ ಅಂಥವ್ರು ಎಲ್ಲರಿಗೂ ಕೂಡ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈಗ ಹೇಳಿದಂತಹ 5 ರಾಶಿಗಳ ಭವಿಷ್ಯ ಬದಲಾವಣೆ ಆಗುತ್ತೆ. ಈ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಷ್ಣುವಿನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ ದಿನ ಕೆಲವು ವಿಶೇಷ ಕಾಕತಾಳೀಯ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇದೆ. ಇದರಿಂದ ಈ ರಾಶಿಯವರು ಉತ್ತಮ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು. ಹಾಗೆ ಈ ಸ್ವಾತಿ ನಕ್ಷತ್ರ ಇರೋದರಿಂದ ಈ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗಾಗಿ ಈಗಾಗಲೇ ಹೇಳಿದಂತಹ 5 ರಾಶಿಯವರಿಗೆ ತುಂಬ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಈ ದಿನ ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗತ್ತೆ. ಅದರಲ್ಲೂ ಹೊಸದಾಗಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ಹಾಗೆ ಸಕಾಲದಲ್ಲಿ ಆ ಕೆಲಸ ಪೂರ್ಣ ಆಗುತ್ತೆ. ಅಂದರೆ ಒಂದು ಕೆಲಸಕ್ಕೆ ಬೇಕಾದಂತಹ ಸಂಪನ್ಮೂಲಗಳಾಗಲಿ, ಹಣಕಾಸಿನ ನೆರವಾಗಲಿ, ಅಥವಾ ಉತ್ತಮ ಮಾರ್ಗದರ್ಶನ, ಇನ್ನು ಬೇರೆ ಬೇರೆ ರೀತಿಯ ಬೆಂಬಲಗಳು ಬೇಕು ಅಂದರೆ ಅದೆಲ್ಲವೂ ಕೂಡ ಸಕಾಲಕ್ಕೆ ಒದಗಿ ಬರುತ್ತೆ. ಇಲ್ಲಿ ಸಫಲ ಅಂತ ಹೇಳಿದ್ರೆ ಒಳ್ಳೆಯ ಫಲ, ಉತ್ತಮವಾದಂತಹ ಫಲಿತಾಂಶ ಅದು ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಯಶಸ್ವಿಯಾಗ್ಬಿಡತ್ತೆ. ಹಾಗಾಗಿ ನಿಮಗೆ ಅದೃಷ್ಟ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುವಂಥದ್ದು. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಏಕೆಂದರೆ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಹೊಸ ಕೆಲಸವನ್ನು ಆರಂಭ ಮಾಡಿದ್ರೂ ಕೂಡ ಅದ್ಭುತವಾದಂತಹ ಯಶಸ್ಸು, ವ್ಯಾಪಾರಿ ಒಂದು ಪ್ರಗತಿ ನಿಮಗೆ ತುಂಬ ಆಶಾದಾಯಕವಾದಂತಹ ಒಂದು ವಾತಾವರಣವನ್ನು ತರ್ತಾ ಇದೆ. ಹಾಗೆ ಈ ದಿನದಲ್ಲಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಏಕಾದಶಿಯ ವ್ರತವನ್ನು ಈ ದಿನ ಆಚರಣೆ ಮಾಡಬೇಕು. ಇಲ್ಲಿ ವ್ರತದೋಪಾದಿಯಲ್ಲಿ ಏಕಾದಶಿ ಹೇಗಿರುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ. ಅಂದರೆ ಉಪವಾಸ ಇರಬೇಕು. ಕೆಲವರು ನಿರ್ಜಲ ಉಪವಾಸವನ್ನು ಇರುವಂಥದ್ದಿದೆ. ಒಂದು ಹನಿ ನೀರನ್ನು ಕೂಡ ಕುಡಿಯಲ್ಲ ಅಂಥವರು ನಿರ್ಜಲ ಉಪವಾಸ ಈ ದಿನ ಮಾಡುವಂಥದ್ದು. ಕೆಲವರಿಗೆ ಉಪವಾಸ ಮಾಡಲಿಕ್ಕೆ ಅವರ ಆರೋಗ್ಯ ಪರ್ಮಿಟ್ ಮಾಡಲ್ಲ, ಅದಕ್ಕಾಗಿ ಹಣ್ಣು ಹಂಪಲುಗಳನ್ನು ಸೇವನೆ ಮಾಡುವಂಥದ್ದು, ಅಥವಾ ಈ ಸಾಬುದಾನದಿಂದ ಅಂದರೆ ಸಬ್ಬಕ್ಕಿಯಿಂದ ಮಾಡಿದಂತಹ ಪದಾರ್ಥಗಳನ್ನು ಉಪಯೋಗಿಸ್ಬೋದು. ಇಲ್ಲ ಹಣ್ಣು ಹಂಪಲುಗಳನ್ನು ಸೇವನೆ ಕೂಡ ಮಾಡಬಹುದು. ಅದು ನಿಮ್ಮ ದೇಹ ಪ್ರಕೃತಿಯ ಮೇಲೆ ಅವಲಂಬಿಸಿರುವಂಥದ್ದು. ಆದರೆ ಅನ್ನವನ್ನು ಮಾತ್ರ ಈ ದಿನ ತಿನ್ನಬೇಡಿ. ಏಕೆಂದರೆ ಅಕ್ಕಿಯಲ್ಲಿ ಮುರ ಅನ್ನುವಂಥ ರಾಕ್ಷಸ ಇರ್ತಾನೆ. ಇವನು ವಿಷ್ಣುವಿಗೆ ಕಡು ವೈರಿ. ಹಾಗಾಗಿ ಈ ದಿನ ವಿಷ್ಣುವನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅನ್ನವನ್ನು ತಿನ್ನಬಾರದು. ಹಾಗೆ ಈ ದಿನದಲ್ಲಿ ವಿಶೇಷವಾಗಿ ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು ಅನ್ನುವಂಥದ್ದು. ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯ, ಮಾಂಸ ಇತ್ಯಾದಿಗಳನ್ನು ಈ ದಿನ ಸೇವನೆ ಮಾಡಬಾರ್ದು. ಸಾತ್ವಿಕ ಆಹಾರದಿಂದಲೇ ವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಬೇಕು, ಪೂಜೆ ಮಾಡಬೇಕು. ಇನ್ನು ಈ ದಿನ ಹಿರಿಯರು ಸೇರಿದಂತೆ ಯಾರಿಗೂ ಕೂಡ ಅವಮಾನವಾಗುವಂತಹ ಮಾತುಗಳನ್ನು ಆಡಬಾರ್ದು. ಹಾಗೆ ಮೋಸ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಅಥವಾ ಬೇರೆಯವರಿಗೆ ಹಿಂಸೆ ಕೊಡುವಂತಹ ರೀತಿಯಲ್ಲಿ ನಿಮ್ಮ ವರ್ತನೆ ಇರುವಂಥದ್ದು, ಇವೆಲ್ಲವನ್ನು ನೀವು ನಿಷೇಧಿಸಬೇಕು. ಅಂದರೆ ಇದೆಲ್ಲವನ್ನು ನೀವು ಅನುಸರಣೆ ಮಾಡಿದ್ರೆ ನಿಮಗೆ ಬರುವಂತಹ ಫಲ ಬರಲ್ಲ. ಹಾಗಾಗಿನೇ ಈ ದಿನ ಬಹಳ ಸಾತ್ವಿಕವಾದಂತಹ ಸ್ವಭಾವವನ್ನು ಮಾತ್ರ ಹೊಂದಿರಬೇಕು ಅನ್ನುವಂಥದ್ದು. ಇನ್ನು ಈ ದಿನ ಏನಾದರೂ ಅನ್ನವನ್ನು ಸೇವನೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅವರು ಸರೀಸೃಪವಾಗಿ ಹುಟ್ಟುತ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಧರ್ಮಶಾಸ್ತ್ರ ಬಹಳ ಕಟ್ಟುನಿಟ್ಟಾಗಿ ಈ ಏಕಾದಶಿಯ ವ್ರತವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದೆ. ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೂ ಕೂಡ ಈ ದಿನ ನೀವು ಮಾಡಿದಂತಹ ಪೂಜೆ ಪುನಸ್ಕಾರಗಳೇನಿದೆ ಅದೆಲ್ಲವೂ ವ್ಯರ್ಥವಾಗಿಬಿಡುತ್ತೆ.
ಅಪೂರ್ಣ ಅನ್ನಿಸ್ಕೊಳ್ಳುತ್ತೆ. ಆದ್ದರಿಂದಲೇ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿನಿಂದ ಉಪವಾಸ ಮಾಡಿ, ಪೂಜೆ ಮಾಡಿ, ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳಿ, ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ಜೀವನ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ. ಈ ಏಕಾದಶಿಯ ಉಪವಾಸ ಅಥವಾ ಏಕಾದಶಿಯ ವ್ರತ ಪಾಲನೆ ಏನಿದೆ, ಅದು ಹಣಕ್ಕಾಗಿ, ಹಣ ಸಂಪಾದನೆಗಾಗಿ ಮಾತ್ರ ಅಲ್ಲ, ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನಮಗೆ ವಿಷ್ಣುವಿನ ಅನುಗ್ರಹ ಉಂಟಾಗಬೇಕು ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿಗಳಿಂದ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು. ಒಂದು ವೇಳೆ ವ್ರತಾಚರಣೆ ಕಷ್ಟ ಅಂತ ಹೇಳಿದ್ರೆ ವಿಷ್ಣುವನ್ನು ಈ ದಿನ ಪೂಜೆ ಮಾಡಿ, ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಸ್ವಾಮಿಯ ದರ್ಶನ ಮಾಡಿ, ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಈ ಏಕಾದಶಿಯ ದಿನ ವಿಷ್ಣುವಿನ ಸ್ಮರಣೆ ಇಲ್ಲದೆ, ವಿಷ್ಣುವಿನ ಸ್ತೋತ್ರ ಹೇಳದೆ, ವಿಷ್ಣುವಿನ ದರ್ಶನ ಇಲ್ಲದೆ ಅದು ಪೂರ್ಣ ಆಗಲ್ಲ. ನೀವು ಮಾಡುವಂಥ ಕೈಂಕರ್ಯಗಳ ಜೊತೆಯಲ್ಲಿ ಈ ಮೂರನ್ನು ಕೂಡ ನೀವು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಭಗವಾನ್ ವಿಷ್ಣು, ಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಕೂಡ ಒಳಿತನ್ನು ತರಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ, ಹಾಗೆ ನೀವು ಮಾಡುವಂಥ ಪ್ರಯತ್ನ ಸಫಲವಾಗಲಿ, ಒಳ್ಳೆಯ ಫಲಿತಾಂಶ ಬಂದು ನಿಮಗೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯಪೂರ್ಣವಾದಂಥ ಬದುಕನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಹಾಗೆ ಬಂಧುಗಳೇ, ಈ ಸಫಲ ಏಕಾದಶಿಯ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ನಾವು ನೋಡೋದಾದರೆ, ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಈ ಸಫಲ ಏಕಾದಶಿಯ ಮಹತ್ವವನ್ನು ಸ್ವತಃ ತಿಳಿಸಿಕೊಟ್ಟಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ಅಂದರೆ ಮಾರ್ಗಶಿರ ಮಾಸ, ಕೆಲವರು ಇದನ್ನು ಮಾರ್ಗಾಳಿ ಮಾಸ ಅಂತ ಹೇಳಿ ತಮಿಳರು ಕರೆಯುವಂಥದ್ದು ಇದೆಯಲ್ಲ, ಈ ಮಾಸದಲ್ಲಿ 11ನೇ ದಿನ ಬರುವಂಥ ಏಕಾದಶಿ ಏನಿದೆ, ಇದು ಸಫಲ ಏಕಾದಶಿ. ಈ ಸಮಯದಲ್ಲಿ ನೀವು ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಬೇಕು, ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಬೇಕು ಅಂತ ಹೇಳಿದ್ರೆ ಏಕಾದಶಿಯನ್ನು ವ್ರತದೋಪಾದಿಯಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ವಿಸ್ತಾರವಾದ ಯಜ್ಞ ಯಾಗಾದಿಗಳಿಂದ ಪಡೆಯುವಂತಹ ಹವಿಸ್ಸೇನಿದೆ ಅದನ್ನು ಪಡ್ಕೊಳ್ಳುವಂಥವನು ಶ್ರೀಕೃಷ್ಣ, ಭಗವಾನ್ ವಿಷ್ಣು. ಅಂಥ ಒಂದು ತೃಪ್ತಿ ಈ ಸಫಲ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಕೂಡ ಸಿಕ್ಕತ್ತೆ. ಹಾಗಾಗಿ ಯಾರು ಈ ಏಕಾದಶಿಯ ದಿನ ವಿಷ್ಣುವನ್ನು, ಕೃಷ್ಣನನ್ನು ಸ್ಮರಣೆ ಮಾಡಿ ಪೂಜೆ ಮಾಡ್ತಾರೆ, ಅವರಿಗೆ ಒಂದು ಯಜ್ಞ ಮಾಡಿದಂತಹ ಫಲ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಶ್ರೀಕೃಷ್ಣ ಧರ್ಮರಾಯನಿಗೆ ತಿಳಿಸಿದ್ದಾರೆ. ಇಲ್ಲಿ ಏಕಾದಶಿಯ ಉಪವಾಸವನ್ನು ಮನಃಪೂರ್ವಕವಾಗಿ ಆಚರಣೆ ಮಾಡಬೇಕು. ಅದರಲ್ಲೂ ಸಫಲ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಅನ್ನುವಂಥ ಅರ್ಥವನ್ನು ತರೋದ್ರಿಂದ ಆ ಜೀವನ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುತ್ತೆ. ಅದನ್ನು ಮಂಗಳಕರವಾದಂತಹ ಈ ಏಕಾದಶಿಯ ದಿನ ಅನುಸರಣೆ ಮಾಡಬೇಕು. ಹಾಗೆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿ, ಮಂತ್ರಗಳನ್ನು ಪಠಣ ಮಾಡಿ, ಹಾಗೆ ಧೂಪ ದೀಪಾದಿಗಳಿಂದ ಯಾರು ನನ್ನನ್ನು ಪೂಜಿಸ್ತಾರೆ, ಯಾರು ಆರಾಧನೆ ಮಾಡ್ತಾರೆ, ಅವರೆಲ್ಲರ ಕೆಲಸಗಳು ಸಫಲವಾಗುತ್ತೆ ಅನ್ನುವಂಥ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾರೆ. ಇನ್ನು ಈ ದಿನ ದೀಪದಾನವನ್ನು ಮಾಡೋದ್ರಿಂದ ವ್ಯಕ್ತಿ ಕಳೆದುಕೊಂಡಿರುವಂಥ ವಿಚಾರಗಳನ್ನು ಮತ್ತೆ ಪಡ್ಕೊಳ್ತಾರೆ, ಅವನಿಗೆ ಜ್ಞಾನೋದಯ ಆಗತ್ತೆ, ಜೀವನದಲ್ಲಿ ಬಂದಿರುವಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ಉತ್ತಮವಾದಂಥ ಮಾರ್ಗೋಪಾಯ ಕೂಡಿ ಬರುತ್ತೆ. ಹಾಗಾಗಿನೇ ಈ ದಿನ ದೀಪದಾನವನ್ನು ಮಾಡಬೇಕು, ಅಂಥವರು ವೈಕುಂಠವಾಸಿಗಳಾಗ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗೆ ಈ ದಿನ ಯಾರು ಜಾಗರಣೆಯನ್ನು ಮಾಡ್ತಾರೆ ಅಂದರೆ ನಿದ್ದೆಯನ್ನು ಮಾಡಬಾರ್ದು, ಅಂಥವ್ರಿಗೆ 100 ವರ್ಷಗಳು ಮಾಡಿರುವಂಥ ಕಠಿಣ ತಪಸ್ಸಿನ ಫಲ ಪ್ರಾಪ್ತಿಯಾಗತ್ತೆ. ಹಾಗಾಗಿ ಈ ಒಂದು ದಿನ ಜಾಗರಣೆಯನ್ನು ಮಾಡಿದ್ರೆ ಸಾಕು, ಈ ಒಂದು ದಿನ ಉಪವಾಸ ವ್ರತವನ್ನು ಮಾಡಿದ್ರೆ ಸಾಕು, ಇಷ್ಟಾರ್ಥಗಳು ನೆರವೇರುತ್ತೆ, ಅದನ್ನು ನಾನೇ ಮುಂದೆ ನಿಂತು ಅನುಗ್ರಹಿಸ್ತೇನೆ ಅನ್ನುವಂಥ ವಿಚಾರವನ್ನು ಧರ್ಮರಾಜನಿಗೆ ತಿಳಿಸಿದ್ದಾರೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಸಫಲ ಏಕಾದಶಿಯ ಪೌರಾಣಿಕ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ. ಇದು ದಂತಕಥೆಯಾಗಿರ್ಬೋದು ಅಥವಾ ನಂಬಿಕೆ ಇದ್ದರೆ ಇದು ನಿಜ ಕಥೆಯಾಗಿ ಕೂಡ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಅಂಥ ಒಂದು ವಿಶೇಷವಾದ ಹಿನ್ನೆಲೆಯನ್ನು ಇಲ್ಲಿ ನಾವು ಈ ದಿನ ಕೇಳಬೇಕಾಗತ್ತೆ. ವಿಷ್ಣುವನ್ನು ಸ್ಮರಣೆ ಮಾಡ್ತಾ ಈ ದಿನ ಯಾರು ಕಥೆಯನ್ನು ಕೇಳ್ತಾರೆ, ಪಠಣ ಮಾಡ್ತಾರೆ, ಅಂಥವ್ರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿದಂತಹ ಈ ಸಫಲ ಏಕಾದಶಿಯ ಪೌರಾಣಿಕ ಕಥೆ ಹೀಗಿದೆ. ಇಲ್ಲಿ ಹಿಂದೆ ಚಂಪಾವತಿ ಅನ್ನುವಂಥ ಒಂದು ಹೆಸರಾಂತ ಪ್ರಸಿದ್ಧ ನಗರ ಇತ್ತು. ಅದು ಒಂದು ಕಾಲದಲ್ಲಿ ಮಹಿಷ್ಮತ್ ರಾಜನ ರಾಜಧಾನಿಯಾಗಿತ್ತು. ಆ ರಾಜನಿಗೆ 5 ಜನ ಗಂಡು ಮಕ್ಕಳಿದ್ರು. ಅವರಲ್ಲಿ ಹಿರಿಯ ಮಗ ಏನಿದ್ದ, ಅವನು ನಿರಂತರವಾಗಿ ಪಾಪ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂಥವನು. ರಾಜ್ಯದಲ್ಲಿ ಅಥವಾ
ಈ ಸಾಮ್ರಾಜ್ಯದಲ್ಲಿ ರಾಜನ ಮಗನಾಗಿ ಮಾಡಬೇಕಾಗಿರುವಂಥ ಯಾವುದೇ ಒಂದು ಕೆಲಸಗಳನ್ನು ಕೂಡ ಅವನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವನು ಪಾಪ ಕಾರ್ಯಗಳಲ್ಲೇ ಪ್ರತಿದಿನ ಮಗ್ನನಾಗಿರ್ತಾ ಇದ್ದ. ಹಾಗೆ ಅವನು ತನ್ನ ತಂದೆಯ ಸಂಪತ್ತನ್ನು ಈ ಅಜಾಗರೂಕತೆಯಿಂದ ಪಾಪ ಕಾರ್ಯಗಳಿಗೆ ಮಾತ್ರ ಬಳಸ್ತಾ ಇದ್ದ. ಹಾಗಾಗಿನೇ ಪ್ರತಿನಿತ್ಯ ಅವನು ಸುಳ್ಳು ಹೇಳುವಂಥದ್ದು, ಹಾಗೆ ಕೆಲವು ಕೆಟ್ಟವರ ಸಹವಾಸವನ್ನು ಮಾಡುವಂಥದ್ದು ಅವನಿಗೆ ಅಭ್ಯಾಸವಾಗಿ ಹೋಯಿತು. ಅಂದರೆ ಅನೈತಿಕ ಚಟುವಟಿಕೆಗಳಲ್ಲೇ ಅವನು ನಿರಂತರವಾಗಿ ತೊಡಗ್ತಾ ಇದ್ದ. ಹಾಗೆ ಅವನ ಕಿರುಕುಳ ಹೆಚ್ಚಾಯಿತು. ಅಂದರೆ ಪ್ರಜೆಗಳನ್ನು ಕೂಡ ಅವನು ಹಿಂಸಿಸ್ತಾ ಇದ್ದ. ನಾನು ರಾಜನ ಮಗ, ಯುವರಾಜ ಅಂತ ಹೇಳಿಕೊಂಡು ತನ್ನ ಅಹಂಕಾರವನ್ನು ಪ್ರದರ್ಶನ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ಅವನಿಗೆ ಕೆಟ್ಟದ್ದಾಗಿ ಮಾತಾಡುವಂಥದ್ದು, ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು, ಹಾಗೆ ವ್ಯಭಿಚಾರ ಆಗಲಿ ದುಂದು ವೆಚ್ಚಗಳಾಗಲಿ ಅವನಿಗೆ ಪ್ರತಿನಿತ್ಯದ ಕಾಯಕವಾಗಿಬಿಡ್ತು. ಹೀಗಾಗಿ ಅವನಿಂದ ಬೇಸತ್ತಂತಹ ಪ್ರಜೆಗಳು ಅವನನ್ನು ಶಪಿಸಲಿಕ್ಕೆ ಆರಂಭ ಮಾಡಿದ್ರು. ಈ ವಿಚಾರ ಮಹಾರಾಜನಿಗೆ ಗೊತ್ತಾಯಿತು. ಹಾಗಾಗಿ ತನ್ನ ಇತರ ಪುತ್ರರ ಜೊತೆ ಸಮಾಲೋಚನೆ ಮಾಡಿ ಈ ಹಿರಿಯ ಮಗನನ್ನು ಅವನು ರಾಜ್ಯದಿಂದ ಗಡೀಪಾರು ಮಾಡಿಬಿಡ್ತಾನೆ. ಅಲ್ಲಿ ಈ ಲುಂಬಕ ದಟ್ಟವಾದ ಕಾಡಿನಲ್ಲಿ ಅಲೆದಾಡಬೇಕಾಗತ್ತೆ. ಅಂದರೆ ಅವನಿಗೆ ಮನೆ ಮಠ ಅನ್ನುವಂಥದ್ದು ಇರಲ್ಲ, ಯಾರೂ ಕೂಡ ಅವನಿಗೆ ಆಶ್ರಯವನ್ನು ಕೊಡಲ್ಲ. ಅಲ್ಲಿ ಹಲವಾರು ರೀತಿಯಲ್ಲಿ ಜೀವನೋಪಾಯಕ್ಕಾಗಿ ಚಿತ್ರ ವಿಚಿತ್ರವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಅದರಲ್ಲೂ ಕೆಲವು ದರೋಡೆ ಕೃತ್ಯಗಳನ್ನು ಮಾಡಲಿಕ್ಕೂ ಕೂಡ ಅವನು ಮುಂದಾಗ್ತಾನೆ. ಒಂದು ದಿನ ಅವನು ಕಳ್ಳತನ ಮಾಡಲಿಕ್ಕೆ ಪಕ್ಕದ ರಾಜ್ಯದ ಪಟ್ಟಣವನ್ನು ಪ್ರವೇಶ ಮಾಡಿದಾಗ ರಾತ್ರಿ ಕಾವಲುಗಾರರು ಅವನನ್ನು ಹಿಡಿದು ಬಿಡ್ತಾರೆ. ಕಳ್ಳ ಅಂತ ಹೇಳಿ ಅವನನ್ನು ಬಂಧಿಸ್ತಾರೆ. ಆಗ ಅವನು, ನಾನು ಮಹಿಷ್ಮತ್ ರಾಜನ ಮೊದಲನೇ ಮಗ, ಮಾರುವೇಷದಲ್ಲಿ ನಾನು ಕಳ್ಳತನ ಮಾಡಲಿಕ್ಕೆ ಬಂದಿದ್ದೇನೆ, ನಿಮ್ಮ ಚುರುಕುತನ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಸುಳ್ಳನ್ನು ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ರಾಜಭಟರು ಮಹಿಷ್ಮತ್ ರಾಜನ ಹೆಸರನ್ನು ಕೇಳಿದ ಮೇಲೆ ಅವನನ್ನು ಬಿಡುಗಡೆ ಮಾಡಿಬಿಡ್ತಾರೆ. ಆದರೆ ಬಿಡುಗಡೆ ಮಾಡಿದ ಮೇಲೆ ಮತ್ತೆ ಅವನಿಗೆ ಎಲ್ಲೂ ಕೂಡ ನೆಲೆ ಇಲ್ಲ, ಮತ್ತೆ ಕಾಡಿಗೆ ಬರಬೇಕಾಗತ್ತೆ. ಆ ಕಾಡಿನಲ್ಲೇ ಆ ದಿನ ಹಣ್ಣು ಹಂಪಲುಗಳನ್ನು ತಿಂದು ಕಾಲವನ್ನು ಕಳೀತಾನೆ. ಪಕ್ಕದಲ್ಲೇ ಹರಿತಾ ಇದ್ದಂತಹ ನದಿಯ ನೀರನ್ನು ಕುಡಿದು ತೃಪ್ತನಾಗ್ತಾನೆ. ಆ ದಿನ ಅವನಿಗೆ ಕೊರೆಯುವ ಚಳಿ ಕಾಡಿನಲ್ಲಿ. ಆ ದಿನ ಅವನು ನಿದ್ದೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಉಪವಾಸದಿಂದ ಎದ್ದಿರುವಂಥ ಒಂದು ಪ್ರಸಂಗ ಬಂದ್ಬಿಡತ್ತೆ. ಇಲ್ಲಿ ಹಣ್ಣುಗಳನ್ನೇನೋ ತಿಂದಿದ್ದ, ಆದರೂ ಕೂಡ ಅವನಿಗೆ ಉಪವಾಸ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಹೊಟ್ಟೆ ಹಸಿವು ಆದರೂ ಕೂಡ ತಿನ್ನಲಿಕ್ಕೆ ಬೇರೆ ಏನೂ ಕೂಡ ಅವನಿಗೆ ಸಿಕ್ಕಲಿಲ್ಲ. ಜೊತೆಗೆ ಈ ಕೊರೆಯುವ ಚಳಿಯಲ್ಲೇ ಇದ್ದುದರಿಂದ ರಾತ್ರಿ ಇಡೀ ಮಲಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ರಾತ್ರಿಯೆಲ್ಲ ಎದ್ದಿದ್ದ. ಇದೇ ಅವನಿಗೆ ಜಾಗರಣೆಯ ಅನ್ನುವಂಥದ್ದಾಯಿತು. ಇನ್ನು ಇಂತಹ ಒಂದು ಭಯಂಕರವಾದಂತಹ ಕಾಡಿನಲ್ಲಿ ಒಂದು ಆಲದ ಮರದ ಕೆಳಗೆ ಒಂದು ಪೊಟರೆಯಲ್ಲಿ ಅವನು ರಕ್ಷಣೆಗಾಗಿ ಸೇರಿಕೊಳ್ಬೇಕಾಯಿತು. ಅಂತಹ ಆಲದ ಮರ ದೈವಿಕ ಸ್ವರೂಪದ್ದಾಗಿತ್ತು. ಹಾಗಾಗಿ ಆಲದ ಮರದ ಕೆಳಗೆ ಅವನು ಅನ್ನ ಆಹಾರಾದಿಗಳಿಲ್ಲದೆ, ನಿದ್ದೆ ಇಲ್ಲದೆ ಆ ರಾತ್ರಿಯನ್ನು ಕಳೆಯಬೇಕಾಯಿತು. ಅದು ಈ ಸಫಲ ಏಕಾದಶಿಯ ಹಿಂದಿನ ದಿನ. ಹಾಗೆ ಬೆಳಕಾದ ಮೇಲೆ ಅವನು ಕತ್ತೆತ್ತಿ ನೋಡ್ತಾನೆ, ಮರದ ತುಂಬ ಹಣ್ಣುಗಳಿದೆ. ಆಗ ಈ ಹಣ್ಣುಗಳೆಲ್ಲ ವಿಷ್ಣುವಿಗೆ ಸಮರ್ಪಣೆಯಾಗಲಿ, ದೇವರಿಗೆ ಸೇರಲಿ, ಇದು ನೈವೇದ್ಯ ರೂಪದಲ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇನ್ನು ಹಸಿವನ್ನು ಹೋಗಿಸಿಕೊಳ್ಳಿಕ್ಕೆ ಭಗವಾನ್ ವಿಷ್ಣುವೇ ಈ ಹಣ್ಣುಗಳನ್ನು ತನಗಾಗಿ ದಯಪಾಲಿಸಿದ್ದಾನೆ ಅಂತ ಹೇಳಿ ವಿಷ್ಣುವನ್ನು ಅಲ್ಲಿ ಸ್ಮರಣೆ ಮಾಡ್ಕೊಳ್ತಾನೆ. ವಿಷ್ಣುವಿಗೆ ಕೃತಜ್ಞತೆಯನ್ನು ಹೇಳ್ತಾನೆ. ಅಷ್ಟು ಮಾಡಿದ್ದೇ ಈ ಸಫಲ ಏಕಾದಶಿಯ ಬೆಳಗಿನ ದಿನ. ಆ ಸಂದರ್ಭದಲ್ಲಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಂಡಿದ್ದರಿಂದ, ವಿಷ್ಣುವನ್ನು ಸ್ಮರಣೆ ಮಾಡಿದ್ರಿಂದ, ಹಾಗೆ ಮರದ ಹಣ್ಣುಗಳೆಲ್ಲ ವಿಷ್ಣುವಿಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ನೈವೇದ್ಯದ ರೀತಿಯಲ್ಲಿ ಸಮರ್ಪಣೆ ಮಾಡಿದ್ರಿಂದ ಅವನಿಗೆ ಈ ಏಕಾದಶಿಯ ಫಲ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ದಿನ ಮಧ್ಯಾಹ್ನದ ವೇಳೆಗೆ ಅವನಿಗೆ ಏನೋ ಒಂದು ರೀತಿಯ ಜ್ಞಾನೋದಯ ಆದಂತೆ ಭಾಸವಾಗುತ್ತೆ. ಹಾಗೆ ಇಳಿ ಹೊತ್ತಿನ ಸಮಯದಲ್ಲಿ, ಅಂದರೆ ಸಂಜೆಯ ಸಮಯದಲ್ಲಿ ಒಂದು ಅಶರೀರವಾಣಿ ನುಡಿಯುತ್ತೆ. ಏನಂದರೆ ಲುಂಬರ್ಕನಿಗೆ ಕೇಳಿಸುವ ಹಾಗೆ ಅಶರೀರವಾಣಿ ಹೇಳುತ್ತೆ, ರಾಜಕುಮಾರ, ಈ ಸಫಲ ಏಕಾದಶಿಯ ಪುಣ್ಯ ಫಲದಿಂದ ನಿನ್ನ ದುರಾದೃಷ್ಟ ಅದೃಷ್ಟವಾಗಿ ಪರಿವರ್ತನೆಯಾಗಿದೆ. ಹಾಗೆ ನೀನು ರಾಜ್ಯವನ್ನು ಮತ್ತೆ ಪಡ್ಕೊಳ್ತೀಯ, ನೀನು ನಿನ್ನ ಸಹೋದರರನ್ನು ಮತ್ತೆ ಸೇರ್ಪಡೆಯಾಗ್ತೀಯಾ, ಹಾಗೆ ಆ ರಾಜ್ಯದಲ್ಲಿ ನಿನಗೆ ವಿವಾಹ ಆಗಿ ಸಂತಾನವನ್ನು ಪಡೆದು ರಾಜ್ಯಭಾರವನ್ನು ಮಾಡ್ತೀಯಾ ಅನ್ನುವಂಥ ಒಂದು ವಿಚಾರ ಅವನಿಗೆ ತಿಳಿಯುತ್ತೆ. ಹಾಗಾಗಿನೇ ಆ ದೈವಿಕ ಘೋಷಣೆಯಿಂದ ಅವನು ಸಂತುಷ್ಟನಾಗ್ತಾನೆ. ಅಲ್ಲಿ ಅವನಿಗೆ ಒಂದು ರೀತಿಯ ಜ್ಞಾನೋದಯ ಉಂಟಾಗತ್ತೆ.
ಹಾಗಾಗಿ ಯಾವುದೇ ಕಳಂಕ ಇಲ್ಲದೆ ಅವನು ಮತ್ತೆ ಸಾಮ್ರಾಜ್ಯಕ್ಕೆ ವಾಪಸ್ಸು ಬಂದು ಅಶರೀರವಾಣಿ ನುಡಿದಂತೆ ಮಹಾರಾಜನಾಗ್ತಾನೆ. 15 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಸಫಲ ಏಕಾದಶಿಯನ್ನ ತಿಳಿದೋ ತಿಳಿಯದೆಯೋ ಆಚರಣೆ ಮಾಡಿದ್ರಿಂದ ಲುಂಭಕನಿಗೆ ಮತ್ತೆ ಸಾಮ್ರಾಜ್ಯ ಪ್ರಾಪ್ತಿಯಾಗತ್ತೆ, ಸಂತಾನವಾಗತ್ತೆ. ಕೊನೆಗೆ ಆಧ್ಯಾತ್ಮಿಕ ವಿಚಾರದಲ್ಲೇ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಹೇಳಿ ಆ ಲುಂಭಕ ತನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾನು ವಿಷ್ಣುವಿನ ಭಕ್ತನಾಗ್ತಾನೆ. ಹಾಗಾಗಿ ಆ ಲುಂಭಕನ ದುರಾದೃಷ್ಟ ಅದೃಷ್ಟವಾಗಿ ಪರಿವರ್ತನೆಯಾಗತ್ತೆ. ಅಂದ್ರೆ ಅಂದಿನಿಂದ ಅವನಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಹೀಗಾಗಿ ಈ ಸಫಲ ಏಕಾದಶಿಯ ಮಹತ್ವ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ಇದನ್ನ ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದಂತಹ ಸಂಭಾಷಣೆಯ ರೂಪದಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಅದೃಷ್ಟವನ್ನ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇರುವಂತಹ ದಿನ. ಹಾಗೆ ತನ್ನ ಆಸೆಗಳನ್ನ ಕನಸುಗಳನ್ನ ವಾಸ್ತವದಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕುವಂಥ ದಿನ ಇದು. ಹಾಗಾಗಿ ನಿಮ್ಮಲ್ಲಿರುವಂತಹ ಶಕ್ತಿ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಅದನ್ನು ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸಿಕೊಳ್ಳಲಿಕ್ಕೆ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗಾಗಿ ಈ ದಿನ ತೃಪ್ತಿಯನ್ನ ಹಾಗೆ ಮನಃಶಾಂತಿಯನ್ನು ಹೊಂದಲಿಕ್ಕೂ ಕೂಡ ಈ ಸಫಲ ಏಕಾದಶಿ ನೆರವಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ವಿಚಾರಗಳನ್ನ ಈ ದಿನ ಸ್ವಲ್ಪ ಮಟ್ಟಿಗೆ ಅನುಸರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಯೋಜನೆಗಳು ಸಕಾಲದಲ್ಲಿ ಪೂರ್ಣ ಆಗುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ಹಿನ್ನಡೆ ಉಂಟಾದರೆ, ಕೆಲಸದಲ್ಲಿ ಸೋಲಾದರೆ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಒಂದು ಹಠದ ಸ್ವಭಾವ ಕೂಡ ಇರುವಂಥದ್ದು. ಒಟ್ಟಾರೆ ಸುಮ್ಮನೆ ನೀವು ಯಾವುದಕ್ಕೂ ಸೆಟ್ಲ್ ಆಗಲ್ಲ. ನಿಮಗೆ ಕನ್ವಿನ್ಸ್ ಆಗಬೇಕು. ನಿಮಗೆ ಆ ವಿಚಾರದಲ್ಲಿ ಖಾತ್ರಿ ಆದರೆ ಮಾತ್ರ ಈ ದಿನ ನೀವು ತೃಪ್ತಿಯನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಇದೆ. ಹೇಗೆ ಹಣಕಾಸಿನ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಿರೋ ಅದೇ ರೀತಿಯಲ್ಲಿ ಜ್ಞಾನ ಸಂಪಾದನೆಗೂ ಕೂಡ ಈ ದಿನ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಸ್ತ್ರೀಯರಿಂದ ತುಂಬ ಅನುಕೂಲತೆಗಳೇ ಇರುವಂಥದ್ದು. ಹಾಗಾಗಿ ನಿಮ್ಮ ವ್ಯವಹಾರಗಳಿಗೆ, ನಿಮ್ಮ ವ್ಯಾಪಾರಕ್ಕೆ, ಸ್ವಂತ ಬಿಸ್ನೆಸ್ಗೆ ಬೇಕಾಗಿರುವಂಥ ನೆರವನ್ನು ಈ ದಿನ ನೀವು ಪಡ್ಕೊಳ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ ಇದು. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಅನುಕೂಲತೆಗಳು ಇರುತ್ತೆ. ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಕ್ಲಿಷ್ಟ ವಿಚಾರಗಳಿದ್ದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ಕಾರ್ಯಸಾಧನೆ ಮಾಡಿ ತೋರಿಸ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮಲ್ಲಿ ತಾಳ್ಮೆ ಇದೆ. ಒಂದು ರೀತಿಯಲ್ಲಿ ಒಳ್ಳೆಯ ವಾತಾವರಣ ಇರೋದರಿಂದ ಮತ್ತಷ್ಟು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಇದೆ. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ನೆರವು ಈ ದಿನ ನಿಮಗೆ ಸಕಾಲಕ್ಕೆ ಸಿಕ್ಕುವಂಥದ್ದು ಇದೆ. ಇನ್ನು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ತವಕದಲ್ಲಿರ್ತೀರಿ. ಅದು ನಿಮಗೆ ತುಂಬ ಒಂದು ಆತುರಾತುರವಾಗಿ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲಸಗಳಲ್ಲಿರುವಂಥ ಇನ್ವಾಲ್ವ್ಮೆಂಟಿಂದಲೇ ನಿಮಗೆ ಹೆಚ್ಚಿನ ಲಾಭ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂಥ ದಿನ. ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹೋಗಿದ್ದೀರಿ ಅಂದರೆ ಸ್ಥಿರಾಸ್ತಿಯ ವಿಚಾರವಾಗಲಿ, ಹಣಕಾಸಿನ ವಿಚಾರವಾಗಲಿ ಈ ದಿನ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಇನ್ನು ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನೀವು ಪಡ್ತಾ ಇರುವಂಥ ಪ್ರಯತ್ನ ಏನಿದೆ ಅದಕ್ಕೆ ಈ ದಿನ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಬಹಳ ಸೂಕ್ತವಾಗಿ ಸಿಕ್ಕತ್ತೆ. ಅಂದರೆ ಸಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಒದಗಿ ಬರುವಂಥದ್ದು ಇದೆ. ಹಾಗೆ ಈ ದಿನ ಸ್ವಲ್ಪ ಅನಾರೋಗ್ಯದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಈ ದಿನ ಯಾವುದೇ ರೀತಿಯ ವಿವಾದಗಳಿಂದ ದೂರ ಇರುವಂಥದ್ದು ತುಂಬ ಒಳ್ಳೆಯದು. ಅಡೆತಡೆಗಳು ಅಲ್ಪ ಸ್ವಲ್ಪ ಇರುವಂಥದ್ದು ಈ ದಿನ ಯಾವುದು ಕೂಡ ನಿಮಗೆ ಸುಲಭವಾಗಿ ನಡೆಯಲ್ಲ. ಸ್ವಲ್ಪ ಕಷ್ಟಪಟ್ಟೇ ಮುಂದುವರಿಸಬೇಕಾಗತ್ತೆ.
ಆದರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷೆ ಮಾಡಿದಂಥ ಫಲಗಳೇನೋ ಸಿಕ್ಕತ್ತೆ. ಆದರೆ ಈ ಸಂಬಂಧಗಳಲ್ಲಿ ಈ ದಿನ ಸ್ವಲ್ಪ ಜಿಜ್ಞಾಸೆ ಇರುವಂಥದ್ದು. ಜಗಳವಾಡದೇ ಇರುವಂಥ ಸಂಬಂಧಕ್ಕಿಂತ ಎಷ್ಟೇ ಜಗಳ ಆಡಿದ್ರೂ ಕೂಡ ಬೇರೆ ಆಗದೇ ಇರುವಂಥ ಸಂಬಂಧ ಇದೆಯಲ್ಲ, ಇದು ತುಂಬ ಗಟ್ಟಿಯಾಗಿರುವಂಥದ್ದು. ಹಾಗಾಗಿ ನಿಮ್ಮ ಆಯ್ಕೆ ಜಗಳ ಆಡದೇ ಇರುವಂಥವ್ರಲ್ಲ, ಜಗಳ ಆಡಿದ್ರೂ ಕೂಡ ಮತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವ್ರು. ಅಂಥವ್ರಿಗೆ ಈ ದಿನ ನಿಮ್ಮ ಜವಾಬ್ದಾರಿಯನ್ನು ವಹಿಸ್ತೀರಿ. ಹಾಗೆ ನಿಮ್ಮ ಕಷ್ಟ ಸುಖಗಳ ಬಗ್ಗೆ ವಿಚಾರ ವಿನಿಮಯ ಕೂಡ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ವಿದ್ಯಮಾನಗಳೇನಿದೆ, ನಿಮ್ಮ ಚಟುವಟಿಕೆಗಳೇನಿದೆ, 4 ಜನ ಗಮನಿಸ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ನಿರುತ್ಸಾಹ ಇರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗಕ್ಕಾಗಿ, ನಿಮ್ಮ ವ್ಯಾಪಾರಕ್ಕಾಗಿ ಈ ದಿನ ಸ್ವಲ್ಪ ದೂರದ ಪ್ರಯಾಣ ಅನ್ನುವಂಥದ್ದು ಇದೆ. ಪ್ರಯಾಣ ಅಷ್ಟಾಗಿ ನಿಮಗೆ ಸೌಖ್ಯವನ್ನು ತರ್ತಾ ಇಲ್ಲ. ಎಲ್ಲೋ ಒತ್ತಡದಲ್ಲೇ ಈ ದಿನ ನೀವು ನಿಮ್ಮ ಉದ್ಯೋಗವನ್ನು, ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬದ ವ್ಯವಹಾರದಲ್ಲಿ ಸ್ವಲ್ಪ ಆತುರವಾಗಿ ಇರುವಂಥದ್ದು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಸಾಧಕ ಬಾಧಕಗಳನ್ನು ಯೋಚನೆ ಮಾಡಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿರ್ಧಾರ ಮಾಡುವಂಥ ಒಂದು ವಿವೇಕ ಕೂಡ ಈ ದಿನ ನಿಮಗೆ ಭಾರಿ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಈ ದಿನ ನೀವು ಮಾಡಬೇಕಾಗತ್ತೆ. ಹಾಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನೋ ಒಳ್ಳೆಯದಿದೆ. 4 ಜನ ಕೇಳಿದ್ರೂ ಕೂಡ ಅದನ್ನು ಮೆಚ್ಚಿಕೊಳ್ತಾರೆ. ಆದರೆ ಅದು ನಿಮಗೆ ಎಷ್ಟರ ಮಟ್ಟಿಗೆ ಅನ್ವಯ ಆಗತ್ತೆ ಅನ್ನುವಂಥದ್ದನ್ನು ನೀವು ನೋಡಬೇಕು. ಹಾಗಾಗಿ ಈ ಅಡಾಪ್ಟಬಿಲಿಟಿ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ಮಹಾ ದೊಡ್ಡ ಕೆಲಸ. ಅದು ಈ ದಿನ ನಿಮ್ಮಿಂದ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮನೆ ಮಂದಿಯನ್ನು ಕನ್ಸಲ್ಟ್ ಮಾಡಿ, ಅವರನ್ನು ಕೂಡ ಲೂಪಲ್ಲಿ ಇಟ್ಕೊಂಡು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದೇವರನ್ನು ಈ ದಿನ ನೀವು ಸ್ಮರಣೆ ಮಾಡ್ತಾಯಿರಿ, ಪ್ರಾರ್ಥನೆ ಮಾಡ್ತಾಯಿರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದ್ವಂದ್ವತೆಗಳು ಇರುವಂಥದ್ದು. ಯಾರನ್ನೂ ನಂಬಲ್ಲ. ನಂಬಿದರೆ ಎಲ್ಲಿ ಅನಾಹುತ ಆಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ ಅನ್ನುವಂಥ ಒಂದು ಜಿಜ್ಞಾಸೆ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಈ ದಿನ ಕೆಲವು ವ್ಯಕ್ತಿಗಳನ್ನು ನಂಬೇ ವ್ಯವಹಾರಗಳನ್ನು ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನೀವು ಅಪರಿಚಿತರನ್ನು ನಂಬೇಡಿ. ಇದೀಗ ತಾನೇ ಪರಿಚಯ ಆಗಿರುವಂಥವ್ರನ್ನು ನಂಬಬೇಡಿ. ಆದರೆ ನಿಮಗೆ ತೀರಾ ಪರಿಚಯದವರು ಇರ್ತಾರೆ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೇ ವಾಸ ಮಾಡಿರುವಂಥವರು ಇರ್ತಾರೆ. ಅಂಥವ್ರನ್ನು ನಂಬಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲದಕ್ಕೂ ಬಹಳ ಮುಖ್ಯ ಅಂತ ಹೇಳಿದ್ರೆ ನಿಮಗೆ ಧನಾತ್ಮಕವಾದಂಥ ಆಲೋಚನೆಗಳು ಇರಬೇಕು. ಅದಕ್ಕಾಗಿಯೇ ಹಿರಿಯರು ಒಂದು ಮಾತು ಹೇಳ್ತಾರೆ, ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪಾಸಿಟಿವ್ ಥಿಂಕರ್ ಆ್ಯಂಡ್ ನೋ ಮೆಡಿಸಿನ್ ಕ್ಯಾನ್ ಸೇವ್ ಎ ನೆಗೆಟಿವ್ ಥಿಂಕರ್ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನೀವು ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ಇದ್ದರೆ ಎಂಥ ಅದ್ಭುತವನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಆತ್ಮೀಯ ಗೆಳೆಯರ ಜೊತೆಯೇ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬರುತ್ತೆ. ಒಂದು ಸಣ್ಣ ಮಾತು ನೀವೇ ಕ್ಷಮಿಸ್ಬೋದು, ಆದರೂ ಕೂಡ ಅದನ್ನು ಬಿಡದೆ ಎಳೆದಾಡ್ತೀರಿ. ಅಂಥ ಮಾತಿಗೆ ಮಾತು ಸೇರ್ಪಡೆಯಾಗುತ್ತೆ. ಮಾತಿನ ಚಕಮಕಿಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಖರ್ಚಿನ ಬಾಬ್ತು ವಿಪರೀತವಾಗಿರುತ್ತೆ. ನಿಮ್ಮ ಒಂದು ಕೈಮೀರಿ ನಡೆಯುವಂತಹ ಖರ್ಚುಗಳಿದೆ. ಹಾಗಾಗಿ ಖರ್ಚಿನ ಬಾಬ್ತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಒಟ್ಟಾರೆ ಈ ಕುಟುಂಬ ಸದಸ್ಯರ ಒಂದು ಆತಂಕ ಏನಿದೆ, ಕುಟುಂಬ ಸದಸ್ಯರ ಭಯ ಏನಿದೆ, ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮಿಂದ ಅದು ಸಾಧ್ಯ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವಸ್ತೋತ್ರ ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಲೆಕ್ಕಾಚಾರ ಇರುವಂಥ ದಿನ. ಒಂದು ಕೆಲಸ ಯಾವ
ಸಂದರ್ಭದಲ್ಲಿ ಆರಂಭ ಆಗಬೇಕು, ಯಾವಾಗ ಅದು ಪೂರ್ಣ ಆಗಬೇಕು ಅನ್ನುವಂಥ ಕ್ಯಾಲ್ಕುಲೇಷನ್ ಏನಿದೆ ಅದು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಈ ದಿನದಲ್ಲಿ. ಅಂದರೆ ನೀವು ಯೋಜನೆ ಮಾಡಿದಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ನಿಮ್ಮ ಒಂದು ಅಂತಸ್ತು, ಗೌರವ, ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಯಾವಾಗಲೂ ಮಾಡಿರುವಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಈ ದಿನ ನಿಮಗೆ ಪ್ರತಿಫಲ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗೆ ಈ ದಿನ ಆಕಸ್ಮಿಕ ಧನಲಾಭ ಉಂಟಾಗುವಂಥದ್ದು, ಆಕಸ್ಮಿಕ ವ್ಯಕ್ತಿಗಳ ಪರಿಚಯ ಉಂಟಾಗುವಂಥದ್ದು, ಒಟ್ಟಾರೆ ಈ 2-3 ಆಕರ್ಷಕಗಳು, ಆಕಸ್ಮಿಕಗಳು ಈ ದಿನ ನಿಮ್ಮನ್ನು ತುಂಬ ಸಂತೋಷಗೊಳಿಸುತ್ತೆ. ಹಾಗೆ ಈ ದಿನ ಕೆಲಸದ ಒತ್ತಡದಿಂದ ಪರಿಹಾರ ಸಿಕ್ಕುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುವಂಥದ್ದು, ಸ್ವಲ್ಪ ಬಿಡುವಿದೆ, ಸ್ವಲ್ಪ ವಿಶ್ರಾಂತಿ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ದೀರ್ಘಕಾಲದಿಂದ ಇರುವಂತಹ ಸಮಸ್ಯೆ, ನಿಮ್ಮ ಪ್ರೀತಿ ಪ್ರೇಮದ ಸಮಸ್ಯೆ ಈ ದಿನ ಕೂಡ ಅದು ಬಗೆಹರಿಯಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಕ್ಲಿಷ್ಟ ವಿಚಾರಗಳನ್ನು ಬಗೆಹರಿಸಬೇಕು ಅಂತ ಹೇಳಿದ್ರೆ ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು. ಮನೆಯಲ್ಲಿರುವಂಥ ತಂದೆ ತಾಯಿಯಂದಿರ ಬಗ್ಗೆ ಈ ದಿನ ವಿಶೇಷ ಕಾಳಜಿ ಇರಲಿ. ಅವರಿಗಾಗಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದರೆ ಕುಟುಂಬ ಸ್ಥಾನದಲ್ಲಿದ್ದಾಗೆ. ಇಲ್ಲಿ ಕುಟುಂಬದಿಂದಲೇ ನಿಮಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಏಕೆಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ಈ ದಿನ ಹಸ್ತಕ್ಷೇಪ ಮಾಡ್ತೀರಿ, ಎಲ್ಲೋ ಒಂದು ಕಡೆ ಮೂಗು ತೋರಿಸುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ಕುಟುಂಬಸ್ಥರು ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ನೆರವಿಗೆ ಅಷ್ಟಾಗಿ ಬರಲ್ಲ, ಏಕಾಂಗಿಯಾಗಿ ಹೋರಾಡಬೇಕಾಗತ್ತೆ ಈ ದಿನ. ಇನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಎಲ್ಲವೂ ಕೂಡ ನಿಮಗೆ ಸ್ಮೂತಾಗಿ ನಡೆಯುತ್ತೆ ಅನ್ನುವಂಥ ಭರವಸೆ ಕೊಡಲಿಕ್ಕೆ ಯಾರೂ ಇರಲ್ಲ. ಹಾಗೆ ಈ ದಿನ ಕಷ್ಟಪಟ್ಟಾದರೂ ಕೂಡ ಕೆಲಸ ಮಾಡಲೇಬೇಕು ಅನ್ನುವಂಥ ಒಂದು ಹಠದಿಂದ ಈ ದಿನ ನೀವು ನಿಗದಿತ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗತ್ತೆ. ಇನ್ನು ಈ ದಿನ ಮಾನಸಿಕ ಅಶಾಂತಿ ಇರುವಂಥವರು, ಮಾನಸಿಕ ನೆಮ್ಮದಿ ಇಲ್ಲ, ಏನೋ ಒಂದು ಕಳವಳ, ಏನೋ ಭಯದ ವಾತಾವರಣ, ಇಂಥವರು ಈ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು, ಅಮ್ಮನವರ ದರ್ಶನ ಮಾಡಬೇಕು ಈ ದಿನ. ಆಗಲೇ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸೋಲು ಉಂಟಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಅವಮಾನ ಆಗ್ತಾ ಇದೆ. ಅದಕ್ಕಾಗಿ ಈ ದಿನ ಬುಧನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಬುಧ ದೇವರು ನಿಮಗೆ ವಿಶೇಷ ಫಲಗಳನ್ನು ನೀಡ್ತಾನೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಷ್ಠೆ ಪ್ರಾಮಾಣಿಕತೆಯನ್ನು ನೀವು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಈ ಆರೋಗ್ಯದ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಅದನ್ನು ಬಹಳ ಸೀರಿಯಸ್ ಆಗಿ ನೀವು ನೋಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಹೆಚ್ಚಿನ ತೃಪ್ತಿ ಇದೆ, ಮನಃಶಾಂತಿ ಎನ್ನುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಆದಾಯದಲ್ಲಿ ಹೆಚ್ಚಿನ ಲಾಭ ಬರೋದರಿಂದ ನಿಮಗೆ ತೃಪ್ತಿದಾಯಕವಾದಂಥ ಜೀವನ ಇರುತ್ತೆ. ಇನ್ನು ವಿಶೇಷವಾಗಿ ಮನೆಯ ಹೊರಗಿನ ವಾತಾವರಣ ಏನಿದೆ ಅದು ನಿಮಗೆ ಅನುಕೂಲವನ್ನು ತರುವಂಥದ್ದು. ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತೊಂದರೆಗಳಿಂದ ಸ್ವಲ್ಪ ಅಪಸ್ವರಗಳು ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಜವಾಬ್ದಾರಿಯ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲಿ ಇರುವಂತೆ ಮಾಡುತ್ತೆ. ಬಹಳ ಕ್ಯೂರಿಯಾಸಿಟಿಗೆ ಈ ದಿನ ಇರ್ತೀರಿ. ಆದರೆ ಈ ದಿನ ಖರ್ಚು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ನಿಯಂತ್ರಣ ಅತ್ಯಗತ್ಯವಾಗಿ ಇರುವಂಥದ್ದು. ದುಂದು ವೆಚ್ಚವನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನ. ಹಾಗೆ ಕೆಲವು ಸಂಬಂಧಿಕರಿಂದ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಈ ದಿನ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದನ್ನು ಮಾಡ್ಬೋದು. ಇನ್ನು ತಿನ್ನುವ ಆಹಾರ ಸಾತ್ವಿಕವಾಗಿದ್ದರೆ ಈ ದಿನ ಉತ್ತಮವಾದಂಥ ಆಲೋಚನೆಗಳು ಬರುತ್ತೆ. ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಪ್ರೇರೇಪಣೆ ಸಿಕ್ಕತ್ತೆ. ಹಾಗಾಗಿ ಗುರು ಹಿರಿಯರು ನಿಮಗೆ ಮಾರ್ಗದರ್ಶನ ಮಾಡಿ ಒಂದು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪಿಸಲಿಕ್ಕೆ ಅವರು ಕೂಡ ಪ್ರಯಾಸ ಪಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಒಂದು ಪ್ರಯತ್ನ ಏನಿದೆ ಅದು ಯಶಸ್ವಿ ಆಗಲಿ. ನಿಮ್ಮ ಮನೆ ದೇವರ ಅನುಗ್ರಹ ಸದಾ ಸರ್ವದಾ ನಿಮ್ಮ ಮೇಲಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ.
ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಜವಾಬ್ದಾರಿಯ ಕೆಲಸ ಕಾರ್ಯಗಳು ಬರುವಂಥದ್ದು. ಕೆಲಸದಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಕೆಲಸದಲ್ಲಿ ಈ ದಿನ ಸುಳ್ಳು ಹೇಳುವಂಥ ಅವಕಾಶಗಳು ಕೂಡ ನಿಮಗೆ ಇರಲ್ಲ. ಹಾಗಾಗಿ ಈ ದಿನ ಇದ್ದುದನ್ನು ಇದ್ದವಾಗೇ ಹೇಳುವಂಥದ್ದು. ಹಾಗೆ ಈ ದಿನ ಪ್ರಾಮಾಣಿಕ ಪ್ರಯತ್ನ ಕೆಲವೊಂದು ವಿಚಾರಗಳಲ್ಲಿ ಆಗಲೇಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಆದಾಯ ಬರುವಂಥದ್ರಲ್ಲಿ ನಿಮಗೆ ಅಷ್ಟೊಂದು ತೃಪ್ತಿ ಇಲ್ಲ. ಯಾಕೆಂದರೆ ಇತ್ತೀಚೆಗೆ ಆದಾಯಕ್ಕಿಂತ ಖರ್ಚಿನ ಬಾಬ್ತು ಕೂಡ ಜೊತೆಯಾಗಿಯೇ ಹೋಗ್ತಾ ಇರೋದರಿಂದ ಈ ದಿನ ಸ್ವಲ್ಪ ಹಣಕಾಸಿನ ವಿವರಗಳನ್ನು ಮತ್ತಷ್ಟು ಹಿಡಿತಕ್ಕೆ ತಂದುಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ಶ್ರಮ ಪಟ್ಟಷ್ಟು ನಿಮಗೆ ಫಲ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಇರಿ. ಇನ್ನು ಹೊಸ ಹೂಡಿಕೆಗಳನ್ನು, ಹೊಸ ವ್ಯಾಪಾರಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಉತ್ತಮವಾಗಿರುವಂಥದ್ದು. ಅದನ್ನು ನೀವು ಅನುಸರಣೆ ಮಾಡೋದರಿಂದ ಸಣ್ಣ ಉಳಿತಾಯ ಮಾಡಲಿಕ್ಕೆ ಆರಂಭ ಮಾಡಿ ಒಳ್ಳೆಯ ಫಲ ಮುಂದೆ ನಿಮಗೆ ಸಿಕ್ಕತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಈ ದಿನ ಸ್ತ್ರೀಯರಿಂದ ಸ್ವಲ್ಪ ತೊಂದರೆಗಳು ಉಳುಗಾಗುವಂಥದ್ದು. ಅಂದರೆ ಯಾವುದೋ ಒಂದು ಮಾತು, ಯಾವುದೋ ಒಂದು ಅಭಿಪ್ರಾಯ ಈ ದಿನ ನಿಮ್ಮನ್ನು ಸ್ವಲ್ಪ ವಿಚಲಿತರನ್ನಾಗಿ ಮಾಡುವಂಥದ್ದಿದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಪರಿಚಿತರಿಂದ ಕೂಡ ಈ ದಿನ ಸಹಾಯವನ್ನು ಪಡ್ಕೊಳ್ತೀರಿ. ಮೇಲಧಿಕಾರಿಗಳ ಬೆಂಬಲ ಕೂಡ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಒಟ್ಟಾರೆ ಈ ದಿನ ಪ್ರಯತ್ನಕ್ಕೆ ಮೀರಿದಂತಹ ಫಲಗಳು ಸಿಕ್ಕತ್ತೆ. ಆದರೆ ಸ್ವಲ್ಪ ನಿಧಾನವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ಬಹಳ ಬೇಗ ಪೂರ್ಣಗೊಳ್ಳುವಂಥ ದಿನ. ಇನ್ನು ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿ ತುಂಬ ಉತ್ಸಾಹ ಇದೆ. ಜೊತೆಗೆ ಲಾಭ ಕೂಡ ಇದೆ. ಆ ಲಾಭ ಎಷ್ಟಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ತಿಳಿಯುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ವಾಹನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಎಲ್ಲ ಚೆನ್ನಾಗಿದೆ, ಆದರೆ ಯಾಮಾರುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಕ್ಲಿಷ್ಟಕರವಾದಂತಹ ವಿಚಾರಗಳೇನಿದೆ ಅದಕ್ಕೆ ಕೆಲವರ ಮಾರ್ಗದರ್ಶನ ಬೇಕು, ಹಿರಿಯರ ಸಲಹೆ ಬೇಕು. ಅದನ್ನು ಪಡೆದೇ ನಾವು ಮುಂದುವರಿಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಈ ಸಂದರ್ಭದಲ್ಲಿ. ಆದರೆ ಈ ದಿನ ನಿಂತು ಹೋಗಿರುವಂಥ ನಿಧಾನವಾಗಿರುವಂಥ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ನಡೀತಾ ಇದೆ. ಇದು ಭಗವತ್ ಪ್ರೇರಣೆಯಿಂದ ಆಗಿರುವಂಥ ವಿಚಾರಗಳಿದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ಗುರಿ ಸಾಧನೆಯ ಸಂದರ್ಭದಲ್ಲಿ ತುಂಬ ಏಕಾಗ್ರತೆ ಇರುವಂತಹ ದಿನ. ಅಷ್ಟೇ ಆತ್ಮವಿಶ್ವಾಸ ಇದೆ, ಹಾಗೆ ಧೈರ್ಯ ಕೂಡ ಇದೆ. ಹಾಗಾಗಿ ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಮುಂದುವರಿಸುವಂಥದ್ದು ಇದೆ. ಹಾಗೆ ನಿಮ್ಮ ಸರಳ ಸ್ವಭಾವ ಬೇರೆಯವರನ್ನು ಪ್ರೇರೇಪಿಸುವಂಥದ್ದು. ಹಾಗಾಗಿ ನಿಮ್ಮ ಮಾತು ಬೇರೆಯವರನ್ನು ಮೆಸ್ಮರೈಸ್ ಮಾಡುವಂಥದ್ದು. ಈ ಎರಡೂ ಸ್ವಭಾವದಿಂದ ಈ ದಿನ ಬಹಳ ವಿಶೇಷವಾದ ಕೆಲಸವೊಂದನ್ನು ಸಾಧನೆ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮನ್ನು ಕೆಲವರು ಅವರ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಆಸ್ಪದ ಕೊಡಬೇಡಿ. ಇನ್ನು ಹಣ ಉಳಿತಾಯ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ನಾಳಿನ ಭವಿಷ್ಯಕ್ಕಾಗಿ ಹಣ ಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ದುಡಿಮೆ ಏನಿದೆ ಅದರಲ್ಲಿ ಎಷ್ಟು ಖರ್ಚು ಎಷ್ಟು ಉಳಿತಾಯ ಅನ್ನುವಂಥದ್ದನ್ನು ಸ್ವಲ್ಪ ವ್ಯವಸ್ಥಿತವಾಗಿ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರಿಂದ ವಿಶೇಷವಾದಂಥ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಇರುವಂತಹ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರ ಆರೋಗ್ಯದ ಬಗ್ಗೆ ಇದನ್ನು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು
ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯ ಸಂಭವ ಕೂಡ ಈ ದಿನ ಕಾಣಿಸ್ತಾ ಇದೆ. ನಿಮ್ಮ ಪ್ರಯತ್ನಗಳಿಗೆಲ್ಲ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥ ಕಾಲ ಇದು. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂಥ ಅನುಭವಗಳು ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಹೊಸತನವನ್ನು ಅನುಭವಿಸುವಂಥ ಒಂದು ಹೊಸ ದಿನ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸರಳವಾಗಿರುವಂಥ ಒಂದು ಪರೀಕ್ಷೆ ಎದುರಾಗುವಂಥ ದಿನ. ಅದರಲ್ಲಿ ನಿಮ್ಮ ಪ್ರತಿಭೆ ಏನಿದೆ, ನಿಮ್ಮ ಅನುಭವ ಏನಿದೆ, ಹಾಗೆ ನಿಮ್ಮ ಉದ್ದೇಶಿತ ಕಾರ್ಯಗಳು ಕೆಲಸ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ನಿಮಗೆ ಪೂರ್ವವಾಗಿಯೇ ಕೆಲವೊಂದು ವಿಚಾರಗಳು ತಿಳಿಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ದಿನವಾಗುತ್ತೆ. ಅದು ನಿಮ್ಮ ನಿರೀಕ್ಷೆಗಳನ್ನು ನಿಜವಾಗಿಸುತ್ತೆ. ಹಾಗೆ ಈ ದಿನ ಬಾಲ್ಯದ ಸ್ನೇಹಿತರ ಜೊತೆಯಲ್ಲಿ ಈ ದಿನ ತುಂಬ ಹೊಂದಾಣಿಕೆಯಿಂದ ಇರ್ತೀರಿ. ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ಭೂ ವಿವಾದಗಳು ಏನೇ ಇದ್ದರೂ ಕೂಡ ಅದು ಇತ್ಯರ್ಥದತ್ತ ಸಾಗುವಂಥದ್ದು. ಎಲ್ಲೋ ಒಂದು ಕಡೆ ಸಮಸ್ಯೆಗೆ ಪರಿಹಾರ, ನಿವಾರಣೆ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ತೀರಿ. ಹಾಗೆ ತುಂಬ ಉತ್ಸಾಹದಿಂದಲೇ ಕೆಲಸ ಮಾಡ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ಮಾತು, ಏನೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ರೀತಿಯಲ್ಲಿ ಆಗುವಂಥ ಅವಮಾನದ ಮಾತುಗಳನ್ನು ಕೇಳಿ ಕೆಲಸವನ್ನು ಅಲ್ಲೇ ನಿಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಬೇರೆಯವರ ಮಾತು ನಿಮಗೆ ಸ್ವಲ್ಪ ಆಘಾತವನ್ನು ತರಿಸುತ್ತೆ. ಹಾಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ನಿಧಾನವಾಗಿಬಿಡುತ್ತೆ. ಈ ದಿನದಲ್ಲಿ ನಿಮಗೆ ಅನಿರೀಕ್ಷಿತ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿನೇ ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಸ್ತ್ರೀಯರಿಗೆ ಈ ದಿನ ಜವಾಬ್ದಾರಿಗಳು ಹೆಚ್ಚುವಂಥ ಸಾಧ್ಯತೆ ಕೂಡ ಇದೆ. ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥ ಸಂಭವ ಕೂಡ ಇದೆ. ಉತ್ತಮವಾದಂತಹ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡ್ತಾ ಇರಿ. ವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳು ನೋಡಿ ನಿಮಗೆ ಸ್ವಲ್ಪ ದುರಾದೃಷ್ಟವನ್ನು ತರುತ್ತೆ. ಏನೋ ಒಂದು ಒಳ್ಳೆಯ ಸಂಕಲ್ಪದಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಮಧ್ಯದಲ್ಲೇ ಅದಕ್ಕೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಟೇಕ್ ಆಫ್ ಆಗಿರುವಂಥದ್ದು ಆ ಸಮಯ ಸರಿ ಇಲ್ಲ. ಅದಕ್ಕಾಗಿಯೇ ಕೆಲಸಗಳು ಅಪೂರ್ಣ ಆಗುವಂಥದ್ದು, ಕೆಲಸಗಳಿಂದ ನಷ್ಟಗಳೇ ಜಾಸ್ತಿ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಹೆಸರಿಗೆ ಕಳಂಕ ತರಿಸುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ. ಆದಷ್ಟು ನಿಮ್ಮ ಹಿತಶತ್ರುಗಳನ್ನು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಶುಭವನ್ನು, ಲಾಭವನ್ನು ತರ್ತಾ ಇಲ್ಲ. ಪ್ರಯಾಣದ ಸಂದರ್ಭದಲ್ಲಿ ಕೆಲವೊಂದು ಟೀಕೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ಹೊಸದಾಗಿ ವ್ಯವಹಾರ ಮಾಡುವಂಥವರು ಯಾವುದೇ ರೀತಿಯ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಅದನ್ನೇ ಈ ದಿನ ಮ್ಯಾನೇಜ್ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಈ ದಿನ ಹೊಸದಾಗಿ ಪರಿಚಯ ಆಗುವಂಥ ವ್ಯಕ್ತಿಗಳಿಂದ ನೀವು ಹಣಕಾಸಿನ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಅದು ಎಲ್ಲರಿಗೂ ಬೇಕು, ಎಲ್ಲ ಸಮಸ್ಯೆಗಳಿಗೂ ಬೇಕು. ಆದರೆ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಹಾಗೆ ಮುಂದುವರೆದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯದಲ್ಲಿರ್ತೀರಿ. ಏಕೆಂದರೆ ಆ ಸಮಸ್ಯೆಗೆ ಇವತ್ತೇ ಉತ್ತರ ದೊರಕಿಸ್ಕೊಳ್ಳುವಂಥ ಪ್ರಯತ್ನದಲ್ಲೂ ನೀವಿಲ್ಲ. ಅದು ಯಾವುದೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಿಮಗೆ ಅನುಕೂಲವನ್ನೇ ತರ್ತಾ ಇದೆ ಅನ್ನುವಂಥ ಒಂದು ಅಂಶ ಇದೆ. ಅದಕ್ಕಾಗಿಯೇ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ಮುತುವರ್ಜಿಯಿಂದ ಕೆಲವು ಕೆಲಸ ಕಾರ್ಯಗಳನ್ನು ನಿಮಗಾಗಿ ಮಾಡಿಕೊಳ್ಳುವಂಥದ್ದು ಇದೆ. ಅಲ್ಲಿ ಸ್ವಲ್ಪ ಸ್ವಾರ್ಥ ಕಾಣಿಸ್ತಾ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.